ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬೈಕ್ ಪಾರ್ಕಿಂಗ್ ಯಾವುದು, ಫುಟ್ಪಾತ್ ಯಾವುದು, ರಸ್ತೆ ಯಾವುದು ಎಂಬುದು ತಿಳಿಯದಂತಹ ಪರಿಸ್ಥಿತಿ ಪ್ರಸ್ತುತ ನಿರ್ಮಾಣವಾಗಿದೆ. ನಾವೀಗ ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿ ಇರತಕ್ಕಂತಹ ಡಾಲರ್ಸ್ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ಸೆಕ್ಯೂರ್ ಆಸ್ಪತ್ರೆ ಮಾರ್ಗದಲ್ಲಿದ್ದೇವೆ. ನೀವೀಗ ನೋಡ್ತಾ ಇರ್ಬೋದು, ರಸ್ತೆಯ ಎರಡೂ ಬದಿ ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗಿದೆ. ಸಾಲು ಸಾಲಾಗಿ ಫುಟ್ಪಾತ್ ಮೇಲೆ ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡಲಾಗಿದ್ದು, ಪಾದಚಾರಿಗಳಿಗೆ ಓಡಾಡಲು ಫುಟ್ಪಾತ್ ಇಲ್ಲದಾಗಿದೆ. ಈ ಪರಿಣಾಮ ಪಾದಚಾರಿಗಳು ರಸ್ತೆ ಮೇಲೆ ಓಡಾಟ ನಡೆಸಿದ್ದು, ಈ ಓಡಾಟದ ವೇಳೆ ಯಾವುದೇ ವಾಹನ, ವಿಶೇಷವಾಗಿ ಈ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಓಡಾಟ ಹೆಚ್ಚಾಗಿರುವ ಕಾರಣ ಆಂಬ್ಯುಲೆನ್ಸ್ ಮಧ್ಯೆ ಅಪಘಾತ ತಪ್ಪಿದ್ದಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಬಾರಿ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಮನವಿ ಸಹ ಮಾಡಿದ್ದು, ಆ ಮನವಿಗೆ ಬೆಲೆ ಸಿಕ್ಕಿಲ್ಲ ಎಂಬ ಆರೋಪ ಕೇಳಿ ಬಂದಿವೆ. ಇದೀಗ ಹುಬ್ಬಳ್ಳಿಯ ಡಾಲರ್ಸ್ ಕಾಲೋನಿಯ ರಸ್ತೆಯ ಎಡ ಮತ್ತು ಬಲಭಾಗ ಎರಡೂ ಬದಿಯಲ್ಲೂ ಸಹ ವಾಹನದ ಪಾರ್ಕಿಂಗ್ ಮಾಡಲಾಗಿದ್ದು, ಪಾದಚಾರಿಗಳು ನಡೆದಾಡಲು ಫುಟ್ಪಾತೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫುಟ್ಪಾತ್ ಮೇಲೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಮಾಡುವ ಪರಿಣಾಮ ಸಣ್ಣ ಪುಟ್ಟ ಅಂಗಡಿಗಳನ್ನು ಬಾಡಿಗೆ ಪಡೆದು ಅದರಲ್ಲೇ ಜೀವನ ನಡೆಸೋಕ್ಕಂತಹ ವ್ಯಾಪಾರಿಗಳಿಗೂ ಬಹುತೇಕ ತೊಂದರೆ ಉಂಟಾಗಿದ್ದು, ನಮ್ಮ ಬಳಿ ವ್ಯಾಪಾರಿಗಳಿದ್ದಾರೆ, ಬನ್ನಿ ಅವ್ರಿಗೆ ಏನು ಸಮಸ್ಯೆ ಉಂಟಾಗಿದೆ ಅಂತ ಕೇಳೋಣ. ಏನು ಸಮಸ್ಯೆ ಆಗಿದೆ ಮೇಡಮ್ ನಿಮಗೆ? ಸರ್, ಈಗ ನೋಡಿ, ನಮ್ಗೆ ಡೈಲಿ ಬೆಳಗ್ಗೆ ಇದು ನಮ್ಮದು ಶಾಪ್, ನಾವು ರೆಂಟ್ ಅಂತ ಕೊಟ್ಟು ಇಲ್ಲಿ ತೊಗೊಂಡಿರ್ತೀವಿ. ನಮ್ಮ ಗಾಡಿಗೆ ಜಾಗ ಇಲ್ಲ, ನಮ್ಮ ಗಾಡಿ ಹೊರಗಡೆ ನಿಲ್ಲಿಸ್ತೀವಿ. ಪಾರ್ಕಿಂಗ್ ಜಾಗ ಅಂತ ಮಾಡಿರ್ತಾರೆ, ಜನ ಅಲ್ಲಿ ಯಾರೂ ಹಚ್ಚೋದಿಲ್ಲ ಸರ್. ಇಲ್ಲಿ ನೀವು ಅಲ್ಲಿಂದ ನೋಡ್ಬೋದು, ಅಲ್ಲಿವರೆಗೂ ಪಬ್ಲಿಕ್ಕಿಗಂತೂ ಪ್ರಾಬ್ಲಮ್ ಆಗ್ತೈತಿ. ಪ್ರತಿದಿನ ಆಕ್ಸಿಡೆಂಟ್ ಆಗ್ತಾವೆ, ಬೀಳ್ತಾರೆ, ಯಾಕಂದ್ರೆ ಜಾಗ ಸಣ್ಣದಿದೆ ಸರ್. ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಬಂದು ಯಾಕೆ ಗಾಡಿ ಸರ್ ಆ್ಯಕ್ಷನ್ ತೊಗೋಬೋದಲ್ಲ ಸರ್. ಮೊದಲೆಲ್ಲ ಗೌರ್ಮೆಂಟ್ನವ್ರು ಏನು ಮಾಡ್ತಿದ್ರು, ಎಲ್ಲಾದರೂ ಗಾಡಿ ಹಚ್ಚಿದ ತಕ್ಷಣವೇ ಬಂದ್ಬಿಟ್ಟು ಅದನ್ನ ಎತ್ತಕೊಂಡು ಹೋಗ್ತಿದ್ರು. ಇವಾಗ ಯಾಕೆ ಎತ್ತಕೊಂಡು ಹೋಗ್ತಾ ಇಲ್ಲ, ಇವಾಗ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ? ನಮ್ಗೆ ಇಷ್ಟೊಂದು ಈಗ ಇಲ್ಲಿ ವಾಹನ ಪಾರ್ಕಿಂಗ್ ಮಾಡೋದ್ರಿಂದ ಎಷ್ಟು ದಿವಸದಿಂದ ವಾಹನ ಪಾರ್ಕಿಂಗ್ ಆಗ್ತಾ ಇದೆ? ನಿಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ವ್ಯಾಪಾರಕ್ಕೆ? 1 ಮಂತ್ ಮೇಲೇನೆ ಆಯಿತು. ಅವರು ಪಾರ್ಕಿಂಗ್ ಜಾಗ ಮಾಡಿದ್ರು ಅವರು ಎಷ್ಟು ಟ್ರೈ ಮಾಡಿದ್ರು ಅಲ್ಲಿ ಯಾರು ಪಬ್ಲಿಕ್ ಹಚ್ತಾ ಇಲ್ಲ. ಎಲ್ಲರೂ ಬೆಳಗ್ಗೆ ಬಂದು ನಮ್ಮ ಅಂಗಡಿ ಎದುರಿಗೇನೆ ಹಚ್ಚಿ ಹೋಗಿರ್ತಾರೆ. ನಾವು ಸರ್ಕಸ್ ಮಾಡಬೇಕು ಅವ್ರ ಗಾಡಿ ತೆಗಿಲಿಕ್ಕೆ, ಇಟ್ಟು ಹೋಗ್ಬಿಡ್ತಾರೆ. ಬೆಳಗ್ಗೆ ಬಂದ ತಕ್ಷಣ ಹಚ್ಚಿ ಹೋದವರು ಸಾಯಂಕಾಲವರೆಗೂ ಬರೋದಿಲ್ಲ. ಇದಕ್ಕೆ ಯಾರು ಆ್ಯಕ್ಷನ್ ತೊಗೋಬೋದು ಸರ್? ಈಗ ನೋಡಿ, ಇಲ್ಲಿ ಸ್ಥಳೀಯ ಪೊಲೀಸರು ಬರ್ತಾರೋ ಅಥವಾ ಇಲ್ಲೋ? ಬರ್ತಾರೆ ಸರ್, ಯಾವಾಗೂ ಒಂದ್ಸಲ. ಇವಾಗ ಬಂದರು, ನಮ್ಮ ಗಾಡಿಗೆ ಅವ್ರು ಹೇಳ್ತಾ ಇದ್ದಾರೆ ತೆಗೀರಿ ಅಂತ. ಮತ್ತು ಪಬ್ಲಿಕ್ಕಿಗೆ ಇಟ್ಟವ್ರಿಗೆ ಪಬ್ಲಿಕ್ಕಿಗೆ ಹೇಳಬೇಕಲ್ಲ, ಏನಾದರೂ ಆ್ಯಕ್ಷನ್ ಅವ್ರು ತೊಗೋಬೇಕಲ್ಲ. ನಾವು ಹೆಂಗೆ ಆ್ಯಕ್ಷನ್ ತೊಗೊಳಕ್ಕೆ ಬರುತ್ತೆ? ಕೇಳಿದ್ರೆ ಹೇಳ್ತಾರೆ ನಿಮ್ಮ ಜಾಗನ, ಯಾರ ಜಾಗ ಇದೆ ಅಂತ ಕೇಳ್ತಾರೆ ಸರ್. ಇಲ್ಲಿ ಹಚ್ಚಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು, ಜಾಗ ಯಾರ್ದು? ಕಾರ್ಪೊರೇಷನ್ ಅಂತಾರೆ. ಆ್ಯಕ್ಷನ್ ಅವ್ರು ತೊಗೋಬೇಕಲ್ಲ ಸರ್. ಈಗ ನೋಡಿ, ಇದೆಲ್ಲ ನಮ್ಮದು ಗಾಡಿ ಅಲ್ಲ, ಇದು ಒಂದು ಗಾಡಿ ನಮ್ಮದಿಲ್ಲ. ಸೊ ಈಗ ನಾವು ಹೆಂಗೆ ವ್ಯಾಪಾರ ಮಾಡಬೇಕು? ಕಸ್ಟಮರ್ ಬರಲಿಕ್ಕೂ ಜಾಗ ಇಲ್ಲ, ಯಾವ ಥರ ಮಾಡ್ಬೇಕು ಸರ್? ಮಹಾನಗರ ಪಾಲಿಕೆಯವರು ಇದಕ್ಕೆ ಏನು ಕ್ರಮ ತೊಗೋಬೇಕಂತೀರಿ ಸರ್? ಅವ್ರು ಆ್ಯಕ್ಷನ್ ತೊಗೋಬೋದು ಸರ್, ಇದ್ದಾರೆ, ಅವರು ಒಳ್ಳೆಯವರೇ ಇದ್ದಾರೆ. ಬಟ್ ಅವ್ರು ಬಂದು ನೋಡಿ ಆ್ಯಕ್ಷನ್ ತೊಗೋಬೇಕು ಸರ್. ನೋಡಿ ಸರ್, ಇಲ್ಲಿಂದ ಅಲ್ಲಿವರೆಗೂ ನೋಡಿ, ಎರಡೂ ಕಡೆಯೂ ಪಾರ್ಕಿಂಗ್ ಇದೆ. ಲಕ್ಷ್ಮಿ ಅಂತ. ಇದಿಷ್ಟು ವ್ಯಾಪಾರಿಗಳ ಅಭಿಪ್ರಾಯ. ರಸ್ತೆಯ ಎರಡೂ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದ ಪರಿಣಾಮ ನಮ್ಮ ವ್ಯಾಪಾರಕ್ಕೂ ಅಡೆತಡೆ ಆಗ್ತಾಯಿದೆ. ಸ್ವತಃ ನಮ್ಮ ಅಂಗಡಿ ಮುಂದೆ ನಮ್ಮದೇ ವಾಹನವನ್ನು ನಿಲ್ಲಿಸಿದ್ರು ಸಹ ಅದನ್ನು ರಿಮೂವ್ ಮಾಡಿ ಅಂತ ಹೇಳ್ತಾರೆ. ಆದರೆ ಸಾರ್ವಜನಿಕರು ಯಾರೂ ಸಹ ಈ ಪೊಲೀಸರ ಮಾತನ್ನಾಗಲಿ ಕೇಳೋದಿಲ್ಲ. ಪಾದಚಾರಿ ನಡೆದಾಡುವ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾರೆ ಎನ್ನುವುದು ಅವರ ಅಭಿಪ್ರಾಯ. ಈ ಬಗ್ಗೆ ಮಹಾನಗರ ಪಾಲಿಕೆ ಏನು ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾಗಿದೆ.